ಮಹಿಳೆಯರ ಸಬಲೀಕರಣ ಮಾಡುವುದು ಒಕ್ಕೂಟದ ಉದ್ದೇಶ. ಆರ್ಪಿ ನಂಜುಂಡಸ್ವಾಮಿ. ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ಉದ್ಘಾಟನೆ. ಮಹಿಳೆಯರ ಸಬಲೀಕರಣ ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ರಚನೆ ಮಾಡಲಾಗಿದೆ ಎಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಆರ್ಪಿ ನಂಜುಂಡಸ್ವಾಮಿ ಹೇಳಿದರು. ನಗರದ ಕರಿನಂಜನಾಪುರ ರಸ್ತೆಯಲ್ಲಿರುವ ಆರ್ಎಂ ಕಾಂಪ್ಲೆಕ್ಸ್ನಲ್ಲಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಸೌಹಾರ್ದ ಸಹಕಾರ ಸಂಘ ಹಾಗೂ ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ ಗ್ರೂಪ್ ಲಿಮಿಟೆಡ್ ವತಿಯಿಂದ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊದಲನೆಯ ಹಂತದಲ್ಲಿ ನಗರದ 31ನೇ ವಾರ್ಡ್ಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘ ಒಕ್ಕೂಟ ಸ್ಥಾಪನೆ ಮಾಡಿ ನಂತರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಒಕ್ಕೂಟ ಮಾಡಿ ಒಕ್ಕೂಟದ ಸದಸ್ಯರನ್ನು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಸೌಹಾರ್ದ ಸಹಕಾರ ಸಂಘದಲ್ಲಿ ಸದಸ್ಯರನ್ನಾಗಿಸಿ ಸಂಘದಿಂದ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಸರ್ಕಾರದಿಂದ ದೊರೆಯುವ ಸವಲತ್ತು ತಲುಪಿಸುವುದು, ಅವರಿಗೆ ಸಂಘದ ವತಿಯಿಂದ ತರಬೇತಿ ನೀಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜ್ಞಾನದೀಪ ಟ್ರಸ್ಟ್ ಸಂಯೋಜಕ ವೀರಭದ್ರಪ್ಪ, ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ ಗ್ರೂಪ್ ಲಿಮಿಟೆಡ್ ವ್ಯವಸ್ಥಾಪಕ ಮೂರ್ತಿ, ಭವಾನಿ, ನಗರಸಭಾ ಸದಸ್ಯೆ ನೀಲಮ್ಮ, ಮಹಿಳಾ ಒಕ್ಕೂಟದ ಸಂಯೋಜಕಿ ಪುಟ್ಟಮ್ಮ, ರಮೇಶ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಇದ್ರ ಜೊತೆಗೆ ಮಹಿಳಾ ಸಂಘಗಳ ಒಕ್ಕೂಟವನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ಇವತ್ತಿನ ಮೇನ್ ಕಾರ್ಯಕ್ರಮ. ಚಾಮರಾಜನಗರದಲ್ಲಿರ್ತಕ್ಕಂಥ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಮಹಿಳಾ ಸಂಘಟನೆಗಳನ್ನ ಒಂದುಗೂಡಿಸಾಗ್ತಿದೆ. ಆಮೇಲೆ ಗ್ರಾಮೀಣ ಪ್ರದೇಶಗಳಿಗೆ ನಾವು ತಲುಪತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಹಾಗಾಗಿ ನಾವು ಕೊಡ್ತಕ್ಕಂಥದ್ದು ಮತ್ತೆ ನೀವು ಪಡ್ಕೊಳ್ತಕ್ಕಂಥದ್ದು, ಹಾಗೆ ನೀವು ಕೊಡ್ತಕ್ಕಂಥದ್ದು ಮತ್ತೆ ಪಡ್ಕೊಳ್ತಕ್ಕಂಥ ಕೆಲಸ ಆಗಬೇಕಂತ ಒಂದು ಮಹಿಳೆಯರು ನಾವು ಈ ಸಂಘಟನೆಯಲ್ಲಿ ಇದೀವಿ ಅಂತ ಹೇಳಲಿಕ್ಕೆ ಬರೀ 10 ರೂಪಾಯಿ ಮಾತ್ರ ನಾವು ಮೆಂಬರ್ಶಿಪ್ ಮಾಡಿದೀವಿ. ಕೊಡೋರು ನಾವು ಕಲಿಸ್ಬೇಕಾಗಿದೆ. ಪಡ್ಕೊಳ್ಳೋದು ಒಂದು ಕಡೆ ಆದ್ರೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕಾಗಿ ಸ್ವಸಹಾಯ ಸಂಘಗಳಿಗೆ ಒಂದು ಬ್ಯಾಡ್ಜ್ ಅನ್ನ ಮಾಡ್ತೀವಿ ನಾವು. ಆ ಬ್ಯಾಡ್ಜ್ಗೋಸ್ಕರ ನಿಮ್ಮಿಂದ ಬರೀ 10 ರೂಪಾಯಿ ನಿರೀಕ್ಷೆ ಮಾಡ್ತೀವಿ ನಾವು ಅಷ್ಟೇ. ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅವರೆಲ್ಲ ಹೋಗ್ಬೇಕಾದ್ರೆ 10 ರೂಪಾಯಿನ ನೀವತ್ತು ಕೊಡ್ಬೋದಾ ನಮ್ಗೆ? ಈ ಕೆಲಸ ಮಾಡ್ಲಿಕ್ಕೆ ಶಕ್ತಿ ತುಂಬ್ತಿರಲ್ಲ ನೀವೆಲ್ಲ. ಹಾಗಾಗಿ ಈಗಾಗಲೇ ನಾನು ಹೇಳಿದೆ, ಪುಟ್ಟಮ್ಮನವ್ರ ಬಗ್ಗೆ ಬಹಳಷ್ಟು ಮಹಿಳಾ ಸಂಘಗಳ ಜೊತೆ ಒಡನಾಟವನ್ನು ಮಾಡಿರ್ತಕ್ಕಂಥವ್ರು, NGO ಮುಖಾಂತರ ಕೆಲಸವನ್ನ ಮಾಡಿರೋರು, ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿರೋರು, ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಗುಂಡ್ಪೇಟೆಯಿಂದ. ಅವರು ನಿಮ್ಮನ್ನ ಕುರಿತು ಒಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡ್ತಾರೆ. ನಂತರ ಒಂದೊಂದೇ ಸಂಘವನ್ನ ಕರಿತೀವಿ. ಆ ಸಂಘದವರು ಸೀರೆಯನ್ನು ಪಡ್ಕೊಳ್ಬೇಕು. ಊಟ ರೆಡಿ ಇದೆ, ದಯವಿಟ್ಟು ಯಾರು ವೇಸ್ಟ್ ಮಾಡಬಾರ್ದು. ಎಲ್ಲರೂ ಈ ಕಡೆ ಆರಾಮಾಗಿದ್ದೀರಾ? ಈ ಕಡೆ 15ನೇ ವಾರ್ಡ್ ಯಾಕೋ ಮನೆ ಕಡೆ ಟೈಮ್ ಆಯ್ತಾ ಮಧ್ಯಾಹ್ನ ಊಟ ಕೊಡೋಕೆ? ಅವ್ರಿಗೆಲ್ಲ ಕಾಯ್ತಾ ಇದ್ದಾರಲ್ಲ. ದಯಮಾಡಿ ಈ ದಿನ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ನನ್ನ ನೆಚ್ಚಿನ ತಮ್ಮನಾದ ನಂಜುಂಡಸ್ವಾಮಿ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನನ್ನ ನಮಸ್ಕಾರಗಳನ್ನು. ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು, ಮತ್ತೆ ನೀವೆಲ್ಲರೂ ನನ್ನ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ನಗರಸಭೆಯ ವ್ಯಾಪ್ತಿಗೆ ಬರ್ತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ನಮಸ್ಕಾರಗಳನ್ನ ತಿಳಿಸ್ತೀನಿ. ನನ್ನ ಕ್ಷೇತ್ರ ಬಂದು ಗುಂಡ್ಲುಪೇಟೆ. ನಾನು ಗುಂಡ್ಲುಪೇಟೆಯಲ್ಲಿ 30 ವರ್ಷಗಳ ಕಾಲ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ತಾಲೂಕು ಪಂಚಾಯಿತಿ ಇಲಾಖೆಯಲ್ಲಿ ನಿಮ್ಗೆ ಇಲ್ಲಿ ಯಾರು ಗೊತ್ತಿರ್ಬೇಕು, ರಾಜಮ್ಮ ಮೇಡಮ್ ಅಂತ. ಅಂದ್ರೆ ಪುರಸಭೆ ನಗರಸಭೆ ಬರೋದ್ರಿಂದ ಅವ್ರ ಪರಿಚಯ ಇಲ್ಲ ಅನ್ಕೋತೀನಿ. ತಾಲೂಕು ಪಂಚಾಯಿತಿಯಲ್ಲಿ ನಾನು ಚಾಮರಾಜನಗರ